ನಮಸ್ಕಾರ ರೈತ ಮಿತ್ರರೇ. ನೀವು ನಾರ್ಮಲಾಗಿ ನೋಡ್ಬೋದು, ಈ ಯಾವುದಾದ್ರೂ ಹಣ್ಣಿನ ತೋಟದಲ್ಲಿ ಅಥವಾ ತರಕಾರಿ ತೋಟದಲ್ಲಿ ಬೇರೆ ಬೇರೆ ಬೆಳೆಗಳಲ್ಲಿ ಈ ವೈಟ್ ಟ್ರಿಪ್ಸು, ಆರ್ಪಿಡ್ಸು, ಆಮೇಲೆ ಬ್ಲ್ಯಾಕ್, ಇವೆಲ್ಲ ಆರ್ಪಿಡ್ಸ್ ಎಲ್ಲ ಇರುತ್ತೆ. ಏನಂದರೆ ಯಾವ ಥರ ಅಂದರೆ, ಈ ರೆಕ್ಕೆ ಹುಳ ಬಿಳಿ ಕಲರ್ ಇರುತ್ತೆ, ಬ್ಲ್ಯಾಕ್ ಕಲರ್ ಇರುತ್ತೆ. ಇವೇನು ಮಾಡ್ತವೆ ಅಂದರೆ, ಹಣ್ಣಿನ ತೋಟ ಇರಲಿ ಅಥವಾ ತರಕಾರಿ ಯಾವುದೇ ಟೊಮೊಟೊ ಇರಲಿ, ಮೆಣಸಿನಕಾಯಿ, ಯಾವುದೇ ಬೆಳೆಗಳಲ್ಲಿ ಅವು ಎಲೆಗಳ ರಸಗಳನ್ನು ಹಿಡಿದು ಅದರ ಬೆಳೆಯ ಆರೋಗ್ಯವನ್ನು ಹಾಳು ಮಾಡ್ತವೆ. ಅವುಗಳನ್ನು ಕೆಮಿಕಲ್ ಯೂಸ್ ಮಾಡಿ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು. ಆದರೆ ಅದರಿಂದ ನಾವು ಈ ಪ್ರಕೃತಿಗೆ ಸ್ವಲ್ಪ ಹಾನಿ ಉಂಟು ಮಾಡ್ತೀವಿ. ನಮ್ಮ ಮಿತ್ರ ಕೀಟಗಳು ಇರ್ತಾವೆ ತೋಟದಲ್ಲಿ, ಅವೆಲ್ಲ ಸತ್ತೋಗ್ಬಿಡ್ತವೆ. ಅದಕ್ಕೋಸ್ಕರ ನಾವು ಆದಷ್ಟು ನ್ಯಾಚುರಲ್ ಆಗಿ, ನೈಸರ್ಗಿಕವಾಗಿ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಅದರ ಒಂದು ಭಾಗವಾಗಿ, ಅದರ ಪ್ರಯತ್ನವಾಗಿ ನಾವೊಂದು ನಮ್ಮ ತೋಟದಲ್ಲಿ ಟ್ರ್ಯಾಪ್ಸ್ ಅಂತ ಬರುತ್ತೆ, ಬ್ಲೂ ಕಲರ್ ಟ್ರ್ಯಾಪ್ಸ್ ಆ್ಯಂಡ್ ಯೆಲ್ಲೋ ಕಲರ್ ಟ್ರ್ಯಾಪ್ಸ್ ಅಂತ ಬರುತ್ತೆ. ಅದನ್ನು ಹಾಕಿದ್ದೀವಿ. ಅದರ ರಿಸಲ್ಟ್ ಮತ್ತು ಅದರ ಉಪಯೋಗ ತಿಳಿಯೋಣ ಬನ್ನಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಯೆಲ್ಲೋ ಟ್ರ್ಯಾಪ್ಗಳನ್ನು ಹಾಕಿದ್ದೀವಿ. ಯೆಲ್ಲೋ ಕಲರ್ ಯಾಕಂದರೆ ಆ ಬಿಳಿ ಹುಳಗಳು ಮತ್ತು ಬ್ಲ್ಯಾಕ್ ಇರ್ತಕ್ಕಂಥ ಹುಳಗಳು ಯೆಲ್ಲೋ ಕಲರ್ಗೆ ಆಕರ್ಷಣೆಗೊಂಡು ಅವು ಆ ಕಡೆ ಬರುತ್ತೆ. ಈ ಯೆಲ್ಲೋ ಕಲರಲ್ಲಿ ಪ್ಲಾಸ್ಟಿಕ್ ಹಾಳಿಯಲ್ಲಿ ಅವ್ರು ಏನು ಮಾಡಿರ್ತಾರೆ, ಗಮ್ ಅಥವಾ ಅಂಟನ್ನು ಅಂಟಿಸಿರ್ತಾರೆ. ಸೊ ಅದು ಆಕರ್ಷಣೆಗೊಂಡು ಈ ಬಂದು ಕೂತಾಗ ಇಲ್ಲಿ ನೋಡ್ಬೋದು ನೀವು, ಚಿಕ್ಕದಾಗಿ ಕಣ್ಣಿಗೂ ಕಾಣಲ್ಲ ಅಷ್ಟು ಚಿಕ್ಕದು ವೈಟ್ ಬಿಳಿ ಹುಳಗಳು ನಿಮಗೆ ಕಾಣಿಸ್ಬೋದು. ಅವೆಲ್ಲ ಬಂದು ಅದಕ್ಕೆ ಅಂಟ್ಕೊಂಡು ಇಲ್ಲೇ ಸತ್ತೋಗುತ್ತೆ. ನೀಲಿ ಕಲರ್ ಟ್ರ್ಯಾಪ್ಗಳನ್ನು ನೋಡೋಣ ಬನ್ನಿ. ಇಲ್ಲಿ ನೋಡ್ಬೋದು ನೀವು, ನೀಲಿ ಕಲರ್ ಟ್ರ್ಯಾಪ್ ಹಾಕಿದ್ವಿ. ಹಾಕಿ ಆಲ್ಮೋಸ್ಟ್ 1 ತಿಂಗಳು ಆಯಿತು. ನೋಡ್ಬೋದು ಎಷ್ಟು ಹುಳಗಳು, ಬಿಳಿ ಮತ್ತು ಬ್ಲ್ಯಾಕ್ ಟ್ರಿಪ್ಸ್, ಆಮೇಲೆ ವೈಟ್ ಫ್ಲೈಸ್, ಆರ್ಪಿಡ್ಸು, ಎಲ್ಲ ಹುಳಗಳು ಕಣ್ಣಿಗೆ ಕಾಣದಷ್ಟು ಚಿಕ್ಕದ ಹುಳಗಳು ಅಟ್ರಾಕ್ಟ್ ಆಗಿ ಇದರಲ್ಲಿ ಬಂದು ಬಿದ್ದಿದೆ. ಇದೇ ಥರ ನಾವು ನ್ಯಾಚುರಲ್ ಆಗಿ ಕೀಟನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಯೆಲ್ಲೋ ಕಲರ್ ಆ್ಯಂಡ್ ಬ್ಲೂ ಕಲರ್ ಟ್ರ್ಯಾಪ್ಗಳು ಯಾವ ಥರ ಕೀಟಗಳನ್ನು ಆಕರ್ಷಣೆ ಮಾಡಿ ಅದರಲ್ಲಿ ಸತ್ತಿದ್ದಾವೆ ಅಂತೇಳಿ. ನಾವು ಎಕರೆಗೆ ಯಾವುದೇ ತರಕಾರಿ ಬೆಳೆ ಅಥವಾ ಹಣ್ಣಿನ ಬೆಳೆ ಬೆಳೆದ್ರೆ ಎಕರೆಗೆ ಯೂಶ್ವಲಿ ನಾವು ಯೆಲ್ಲೋ ಟ್ರ್ಯಾಪ್ಸು 10ರಿಂದ 15 ಟ್ರ್ಯಾಪ್ಸು ಮತ್ತು ನೀಲಿ ಕಲರ್ ಸೇಮ್ 10ರಿಂದ 15 ಟ್ರ್ಯಾಪ್ಗಳನ್ನು ಹಾಕಿ ಆದಷ್ಟು ಕೀಟಗಳನ್ನು ಕಂಟ್ರೋಲ್ ಮಾಡೋದು ಟ್ರೈ ಮಾಡಬೇಕು. ನಮಸ್ಕಾರ.